ಎಲ್ರಿಗೂ ನಮಸ್ಕಾರ. ನಾನು ಅಭಿಷೇಕ್ ಅಂಡ್ ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಟಾಪಿಕ್ ಜೊತೆ ಬಂದಿದ್ದೀನಿ. ಬೇರೆ ಯಾವುದು ಅಲ್ಲ, ತುಂಬಾ ಜನ ದೊಡ್ಡ ದೊಡ್ಡ ಫ್ಯಾಮಿಲಿ ಇರ್ತವೆ. ಸೊ ಅವರು ಒಬ್ಬೊಬ್ಬರಿಗೆ ಒಂದೊಂದು ಕಾರ್ ಅಂತ ತಗೊಳ್ಳೋಕ್ಕಿಂತ ಬದಲು ಎಲ್ಲ ಸರಿ 7 ಸೀಟರ್ ಕಾರ್ ನ ತುಂಬಾ ಪ್ರಿಫರ್ ಮಾಡ್ತಾರೆ. ಒಂದ್ 5 ಜನ ಇದ್ರೆ 6 ಜನ ಇದ್ರೆ ಓಕೆ, ಥರ್ಡ್ ರೋ ಇದ್ರೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ 7 ಸೀಟರ್ ಕಾರ್ಸ್ ನ ಪ್ರಿಫರ್ ಮಾಡ್ತಾರೆ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಡಿಯಾದಲ್ಲಿ ಸದ್ಯಕ್ಕೆ ಸಿಗುವಂತಹ ತುಂಬಾ ಜಾಸ್ತಿ ಮೈಲೇಜ್ ಕೊಡುವಂತಹ 7 ಸೀಟರ್ ನ ಕಾರ್ಗಳಲ್ಲಿ ಯಾವ್ದು 5 ಬೆಸ್ಟ್ ಕಾರ್ಗಳಂತ ನಾವು ನೋಡ್ತಾ ಇದೀವಿ. ಅಂದ್ರೆ ಅದರ ಒಂದು ಪ್ರೈಸ್ ಹೇಗಿದೆ ಅಂತ. ಸೊ ಟಾಪ್ 5 ಮೋಸ್ಟ್ ಫ್ಯೂಯಲ್ ಎಫಿಷಿಯಂಟ್ 7 ಸೀಟರ್ ಕಾರ್ಸ್ ಇನ್ ಇಂಡಿಯಾ. ನಾವಿಲ್ಲಿ ಮಾತಾಡ್ತಿರುವಂತದ್ದು ಪೆಟ್ರೋಲ್ ಕಾರ್ ಬಗ್ಗೆ ಮಾತ್ರ, ಡೀಸೆಲ್ ಕಾರ್ ಬಗ್ಗೆ ನಾವು ಮಾತಾಡ್ತಿಲ್ಲ. ಸೊ ಹಾಗಾದ್ರೆ 7 ಸೀಟರ್ ಕಾರ್ ಅನ್ನೋದು ತುಂಬಾ ಜನ ಮೈಲೇಜ್ ಗೋಸ್ಕರ ತಗೊಳ್ಳಲ್ಲ, ಜಸ್ಟ್ ಮೈಲ್ ಮಂಚಿಂಗ್ ಮಾಡೋಕ್ ಮಾತ್ರ ತಗೊಳ್ಳಲ್ಲ. ಎಲ್ಲರೂ ಒಂದು ಒಟ್ಟಿಗೆ ಹೋಗ್ಬೇಕು ಅಂದ್ರೆ ಈ ರೀತಿಯಾದಂತ ಒಂದು ಕಾರ್ ನ ಪ್ರಿಫರ್ ಮಾಡ್ತಾರೆ. ಸೊ ಅವರು ಮೈಲೇಜ್ ಜಾಸ್ತಿ ಸಿಕ್ಕಿಲ್ಲ ಅಂದ್ರೂ ಕೂಡ ಅದು ಆಕ್ಚುಲಿ ಲಾಸ್ ಅಂತ ಅನ್ಸಲ್ಲ. ಯಾಕಂದ್ರೆ 2 ಕಾರ್ಗಳಲ್ಲಿ ಹೋಗೋದಕ್ಕಿಂತ ಒಂದೇ ಕಾರಲ್ಲಿ 5-6 ಜನ ಹೋಗೋದು ತುಂಬಾ ಒಳ್ಳೇದು. ಸೊ ಈ ಒಂದು ಲಿಸ್ಟ್ ಅಲ್ಲಿ 5ನೇ ಪ್ಲೇಸ್ ಅಲ್ಲಿ ಇರುವಂತಹ ಕಾರ್ ಯಾವುದು ಅಂದ್ರೆ MG ಹೆಕ್ಟರ್ ಪ್ಲಸ್. ಸೊ MG ಕಾರ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಈ ಒಂದು ಕಾರ್ ನಮಗೆ 1.5 ಲೀಟರ್ ನ ಟರ್ಬೋ ಪೆಟ್ರೋಲ್ ಎಂಜಿನ್ ನಮಗೆ ಮ್ಯಾನ್ಯುಯಲ್ ಮತ್ತೆ CVT ಎರಡರಲ್ಲಿ ಕೂಡ ಸಿಗ್ತಾ ಇದೆ. ಈ ಒಂದು ಕಾರು 143 bhp ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಮೈಲೇಜ್ ಬಗ್ಗೆ ನೋಡಿದ್ರೆ 13 ಕಿಲೋಮೀಟರ್ ನ ಒಂದು ಮೈಲೇಜ್ ನಮಗೆ ಮ್ಯಾನ್ಯುಯಲ್ ಅಲ್ಲಿ ಸಿಕ್ಕಿದ್ರೆ 12.3 ಕಿಲೋಮೀಟರ್ ನ ಮೈಲೇಜ್ ನಮಗೆ CVT ಅಲ್ಲಿ ಸಿಗುತ್ತೆ. ಈ ಒಂದು ಕಾರ್ ನ ಪ್ರೈಸ್ 17.35 lakhs ಎಕ್ಸ್ ಶೋರೂಮ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಲಿಸ್ಟ್ ಇರುವಂತಹ ಮತ್ತೊಂದು ಕಾರ್ ಯಾವುದು ಅಂದ್ರೆ ಅಥವಾ 4ನೇ ಕಾರ್ ಯಾವುದು ಅಂದ್ರೆ ಕಿಯಾ ಕ್ಯಾರೆನ್ಸ್ ಕ್ಲಾವಿಸ್. ಕಿಯಾದವರು ಸದ್ಯಕ್ಕೆ ಭಾರತದಲ್ಲಿ ಮಾರಾಟ ಮಾಡ್ತಿರುವ ಒಂದು ಫೇಮಸ್ ಆಗಿರುವಂತಹ ಕಾರ್ ಯಾವುದು ಅಂತ ಕೇಳಿದ್ರೆ ಕಿಯಾ ಕ್ಯಾರೆನ್ಸ್ ಕ್ಲಾವಿಸ್ ಅಂತ ಹೇಳ್ಬೋದು. ಇದ್ರಲ್ಲಿ ನಮಗೆ 1.5 ಲೀಟರ್ ನ ನ್ಯಾಚುರಲಿ ಆಸ್ಪಿರೇಟೆಡ್ ಎಂಜಿನ್ ಸಿಗ್ತಾ ಇದೆ, 115 bhp ಪವರ್, ಅದೇ ರೀತಿ 6 ಸ್ಪೀಡ್ ಮ್ಯಾನ್ಯುಯಲ್ ಸಿಗ್ತಾ ಇದೆ ನಮಗೆ ಗೇರ್ ಆಪ್ಷನ್, ಅಂಡ್ 15.3 ಕಿಲೋಮೀಟರ್ ನ ಮೈಲೇಜ್ ನಮಗೆ ಮ್ಯಾನ್ಯುಯಲ್ ಸಿಗುತ್ತೆ. ಅದು ಮಾತ್ರ ಅಲ್ಲ, ನಿಮಗೆ ಇನ್ನೂ ಸ್ವಲ್ಪ ಪವರ್ಫುಲ್ ಆಗಿರುವಂತಹ ಒಂದು ವೇರಿಯಂಟ್ ಬೇಕು ಅಂದ್ರೆ ನಮಗೆ 150 bhp ಪ್ರೊಡ್ಯೂಸ್ ಮಾಡುವಂತಹ 1.5 ಲೀಟರ್ ನ ಟರ್ಬೋ ಪೆಟ್ರೋಲ್ ಎಂಜಿನ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ. ಇದರ ಒಂದು ಮೈಲೇಜ್ ಬಗ್ಗೆ ನೋಡಿದ್ರೆ ಮ್ಯಾನ್ಯುಯಲ್ ಅಲ್ಲಿ ನಮಗೆ 15.9 ಕಿಲೋಮೀಟರ್ ನ ಒಂದು ಮೈಲೇಜ್ ನಮಗೆ ಪ್ರತಿ ಲೀಟರ್ ಕೊಡುತ್ತೆ. ಅದೇ ರೀತಿ ನಮಗೆ DCT ಯಲ್ಲಿ 16.6 ಕಿಲೋಮೀಟರ್ ನ ಒಂದು ಮೈಲೇಜ್ ಕೊಡ್ತಾ ಇದೆ. ಒನ್ ಆಫ್ ದ ಮೋಸ್ಟ್ ಫ್ಯೂಯಲ್ ಎಫಿಷಿಯಂಟ್ ಕಾರ್ ಅಂತ ಹೇಳ್ಬೋದು. ಒಂದು ಮಿಡ್ ಸೈಜ್ SUV ಇಲ್ಲಾಂದ್ರೆ 7 ಸೀಟರ್ ಕಾರ್ ಸದ್ಯಕ್ಕೆ ಇಂಡಿಯಾದಲ್ಲಿ ಸಿಗ್ತಾರಂತದ್ರಲ್ಲಿ. ನಮ್ಮ ಲಿಸ್ಟ್ ಇರುವಂತಹ ಮತ್ತೊಂದು ಕಾರ್ ಯಾವ್ದು ಅಂತ ನೋಡೋದಾದ್ರೆ ರೆನೋ ಟ್ರೈಬರ್. ರೆನೋ ಟ್ರೈಬರ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಸದ್ಯಕ್ಕೆ ಇಂಡಿಯಾದಲ್ಲಿ ಸಿಗುವಂತಹ ಅತಿ ಕಮ್ಮಿ ಬೆಲೆಯ 7 ಸೀಟರ್ ಕಾರ್ ಯಾವ್ದು ಅಂತ ನೋಡಿದ್ರೆ ರೆನೋ ಟ್ರೈಬರ್, ಅದಕ್ಕಿಂತ ಬೇರೆ ಯಾವ್ದು ಕೂಡ ಇಲ್ಲ. ಇದ್ರಲ್ಲಿ ನಮಗೆ 1 ಲೀಟರ್ ನ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಎಂಜಿನ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ, 5 ಸ್ಪೀಡ್ ಮ್ಯಾನ್ಯುಯಲ್ ಸಿಗುತ್ತೆ ನಮಗೆ ಇದರಲ್ಲಿ. ಅದೇ ರೀತಿ AMT ಕೂಡ ನಮಗೆ ಇಲ್ಲಿ ಸಿಗ್ತಾ ಇದೆ. 72 bhp ಪವರ್ ನ ಈ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಇದರ ಮೈಲೇಜ್ ಬಗ್ಗೆ ಮಾತಾಡ್ಬೇಕಾದ್ರೆ ಮ್ಯಾನ್ಯುಯಲ್ ನಮಗೆ 19.7 ಕಿಲೋಮೀಟರ್ ನ ಒಂದು ಮೈಲೇಜ್ ನಮಗೆ ಪ್ರತಿ ಲೀಟರ್ ಪೆಟ್ರೋಲ್ ಕೊಟ್ರೆ AMT ಅಲ್ಲಿ ನಮಗೆ 19.5 ಕಿಲೋಮೀಟರ್ ನ ಒಂದು ಮೈಲೇಜ್ ಕೊಡುತ್ತೆ. ಎಲ್ಲೋ ಒಂದು 0.2% ಅಂತ ಬೇಕಾದ್ರೆ ಹೇಳ್ಬೋದು, ಕಮ್ಮಿ ಆಗೋದು, ಬಟ್ ಆಲ್ಮೋಸ್ಟ್ ಸೇಮ್ ನಮಗೆ ಮ್ಯಾನ್ಯುಯಲ್ ಮತ್ತೆ ಪೆಟ್ರೋಲ್ ಅಲ್ಲಿ ಈ ಒಂದು ಕಾರ್ ಕೊಡುತ್ತೆ. ನಮ್ಮಲ್ಲಿರುವಂತಹ ಮತ್ತೊಂದು ಕಾರ್ ಯಾವ್ದು ಅಂದ್ರೆ 2ನೇ ಕಾರ್ ಯಾವ್ದು ಅಂದ್ರೆ ಟೊಯೋಟಾ ರೋಮಿಯೋ ಅಂತ. ಈ ಒಂದು ಕಾರ್ ಬೇರೆ ಯಾವುದು ಅಲ್ಲ, ಸದ್ಯಕ್ಕೆ ಇಂಡಿಯಾದಲ್ಲಿ ಮಾರಾಟ ಆಗ್ತಿರುವಂತಹ ಮಾರುತಿ ಎರ್ಟಿಗಾ ಏನಿದೆ ಅದರ ಒಂದು ರೀಬ್ಯಾಡ್ಜ್ ವರ್ಷನ್ ಅಂತ ಹೇಳ್ಬೋದು. ಇದ್ರಲ್ಲಿ ನಮಗೆ 1.5 ಲೀಟರ್ ನ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಎಂಜಿನ್ ಸಿಗುತ್ತೆ. 20.5 ಕಿಲೋಮೀಟರ್ ನಮಗೆ ಮ್ಯಾನ್ಯುಯಲ್ ಮೈಲೇಜ್ ಕೊಟ್ರೆ 20.3 ಕಿಲೋಮೀಟರ್ ನಮಗೆ AMT ಕೊಡುತ್ತೆ. ಆಲ್ಮೋಸ್ಟ್ ಎರಡು ಕೂಡ ಸೇಮ್ ಅಂತ ಹೇಳ್ಬೋದು. ಈ ಎರ್ಟಿಗಾ ಬಗ್ಗೆ ಮಾತಾಡೋಣ. ಎರ್ಟಿಗಾ ನಮಗೆ 8.80 lakhs ಎಕ್ಸ್ ಶೋರೂಮ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಇಂಡಿಯಾದಲ್ಲಿರುವಂತಹ ಮೋಸ್ಟ್ ಪಾಪ್ಯುಲರ್ MPV ಯಾವ್ದು ಅಂತ ಕೇಳಿದ್ರೆ ಈ ಒಂದು ಎರ್ಟಿಗಾನೇ ಹೇಳ್ಬೋದು. 103 bhp ಪವರ್ ನ ಇದು ಪ್ರೊಡ್ಯೂಸ್ ಮಾಡುತ್ತೆ. 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಎಂಜಿನ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಸೊ ಇದಿಷ್ಟು ಅಂದ್ರೆ ನಾನು ಹೇಳಿದಂಗೆ MG ಹೆಕ್ಟರ್ ಪ್ಲಸ್, ಕಿಯಾ ಕ್ಯಾರೆನ್ಸ್ ಕ್ಲಾವಿಸ್, ಅದೇ ರೀತಿ ರೆನೋ ಟ್ರೈಬರ್, ಟೊಯೋಟಾ ರೋಮಿಯನ್ ಹಾಗೆ ಎರ್ಟಿಗಾ. ಇದು ನಮ್ಮ ಸದ್ಯಕ್ಕೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಅತಿ ಹೆಚ್ಚು ಮೈಲೇಜ್ ಕೊಡುವ 7 ಸೀಟರ್ ಕಾರ್ ಅಂತ ಹೇಳ್ಬೋದು. ಅಂಡ್ ನಾನು ಅವಾಗಲೇ ಹೇಳಿದಂಗೆ ತುಂಬಾ ದೊಡ್ಡ ಫ್ಯಾಮಿಲಿಗೆಲ್ಲ ಹೆಲ್ಪ್ ಆಗುತ್ತೆ. ಹೊರಗಡೆ ಹೋಗೋದು, ಒಂದು ಕಾರಲ್ಲಿ 4 ಜನ, ಇನ್ನೊಂದು ಕಾರಲ್ಲಿ 3 ಜನ, ಆ ರೀತಿ ಹೋಗೋದಕ್ಕಿಂತ ಎಲ್ಲರೂ ಒಂದೇ ಕಾರಲ್ಲಿ ಹೋದಾಗ ಒಂದು ವೈಬ್ ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅಂಡ್ ಇದಿಷ್ಟು ಈ ಒಂದು ಕಾರ್ಗಳ ಬಗ್ಗೆ. ನಿಮಗೆ ಇದರಲ್ಲಿ ಯಾವ ಮಾಡೆಲ್ ತುಂಬಾ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.